ಬಂಧುಗಳೇ, ಒಂದು ಕ್ಷಣ ಯೋಚಿಸಿ. ನಿಮ್ಮ ಮನೆಯ ಬಾಗಿಲಿಗೆ ಬೀಗವೇ ಹಾಕದೆ ವರ್ಷಗಳ ಕಾಲ ಬದುಕಿದರೆ ಹೇಗಿರುತ್ತೆ ಅಂತ. ಯೋಚನೆಯನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಬೆಲೆ ಬಾಳುವ ವಸ್ತುಗಳು, ಆಭರಣಗಳನ್ನು ಹಾಗೇನೆ ಇಟ್ಟು ಮನೆ ಬಾಗಿಲ ಓಪನ್ ಮಾಡಿಟ್ರೆ ಹೇಗಿರುತ್ತೆ? ನಮ್ಮ ಭಾರತದಲ್ಲಿ ಇಂತಹ ಒಂದು ಹಳ್ಳಿ ಇದೆ ಅಂದರೆ ನಂಬ್ತೀರಾ ಬಂಧುಗಳೇ? ಅದು ಖಂಡಿತವಾಗಿಯೂ ಭಾರತದಲ್ಲೊಂದು ವಿಶಿಷ್ಟವಾದ ಹಳ್ಳಿ ಇದೆ. ಅದೇನು ವಿಷಯ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈ ಒಂದು ಹಳ್ಳಿ ಇರೋದು ನಮ್ಮ ಭಾರತ ದೇಶದ ಪಕ್ಕದ ಮಹಾರಾಷ್ಟ್ರ ರಾಜ್ಯದಲ್ಲಿ. ಈ ಒಂದು ಹಳ್ಳಿ ವಿಶ್ವದ ಗಮನವನ್ನು ತನ್ನತ್ತ ಸೆಳೆದಿದೆ. ಹೌದು ಬಂಧುಗಳೇ, ಈ ಒಂದು ಹಳ್ಳಿಲಿ ಮನೆಗಳಿಗೆ ಬಾಗಿಲುಗಳೇ ಇಲ್ಲವಂತೆ. ಈ ಒಂದು ಹಳ್ಳಿಲಿ ಮನೆಗಳು ಅಷ್ಟೇ ಅಲ್ಲ, ಅಂಗಡಿಗಳು ಮತ್ತು ಕೆಲವು ಸಾರ್ವಜನಿಕ ಕಟ್ಟಡಗಳು ಸಾಂಪ್ರದಾಯಿಕವಾಗಿ ಬಾಗಿಲುಗಳನ್ನು ಹೊಂದಿಲ್ಲ, ಬೀಗವನ್ನು ಬಳಸುವುದಿಲ್ಲ ಈ ಹಳ್ಳಿಯಲ್ಲಿ. ನಂಬಲು ಸಾಧ್ಯವಾಗದಿದ್ರೂ ಕೂಡ ನಂಬಲೇಬೇಕು ಬಂಧುಗಳೇ. ಮಹಾರಾಷ್ಟ್ರದ ಅಹಮದ್ನಗರ ಜಿಲ್ಲೆಯಲ್ಲಿರುವ ಶನಿ ಸಿಂಗಣಾಪುರ ಎಂಬ ಹಳ್ಳಿ ಈ ಊರು ಕಂಡ್ರಿ. ಬಾಗಿಲುಗಳಿಲ್ಲ, ಬೀಗನೂ ಹಾಕೋದಿಲ್ಲ. ಹಾಗಾದ್ರೆ ಇದಕ್ಕೆ ಕಾರಣವೇನು ಗೊತ್ತಾ? ಸುಮಾರು 300 ವರ್ಷಗಳ ಹಿಂದೆ ಇಲ್ಲಿ ಶನಿದೇವರ ಸ್ವಯಂಭೂ ಕಲ್ಲಿನ ಮೂರ್ತಿ ಪತ್ತೆ ಆಯಿತು ಎಂದು ಸ್ಥಳೀಯರ ನಂಬಿಕೆ ಹೇಳುತ್ತದೆ. ಆಗಿಂದಲೂ ಇಲ್ಲಿಯ ಹಳ್ಳಿಯ ಜನರು ಬಾಗಿಲುಗಳಿಗೆ ಬೀಗ ಹಾಕೋದಿಲ್ಲ, ಬಾಗಿಲು ಕೂಡ ಇಡೋದಿಲ್ಲ. ಶನಿದೇವರು ಕಾಪಾಡುತ್ತಾರೆ ಎಂಬ ಭರವಸೆಯೊಂದಿಗೆ ಬದುಕುತ್ತಿದ್ದಾರೆ. ಕಳ್ಳತನ ಮಾಡುವವರಿಗೆ ಶನಿದೇವರೇ ಶಿಕ್ಷೆಗೆ ಗುರಿ ಮಾಡುತ್ತಾನೆ ಎಂಬುವ ನಂಬಿಕೆ ಇಲ್ಲಿ ಇದೆ. ಇದೇ ಕಾರಣಕ್ಕೆ ಅನೇಕ ಕುಟುಂಬಗಳು ಇಂದಿಗೂ ಬೀಗವಿಲ್ಲದೆ ಜೀವನ ನಡೆಸುತ್ತಿದ್ದಾರೆ. ಇದೊಂದು ಅದ್ಭುತ ಸಂಪ್ರದಾಯವೇ ಸರಿ. ಇನ್ನೊಂದು ಕುತೂಹಲಕಾರಿ ವಿಷಯ ಏನಂದ್ರೆ, ಈ ಹಳ್ಳಿಯಲ್ಲಿ ಒಮ್ಮೆ ಬ್ಯಾಂಕ್ ಶಾಖೆ ಈ ಸಂಪ್ರದಾಯವನ್ನ ಅನುಗುಣವಾಗಿ ಗಮನ ಸೆಳೆಯುವಂತೆ ಕಾರ್ಯನಿರ್ವಹಿಸಿತ್ತು. ಇದರಿಂದ ಶನಿ ಸಿಂಗಣಾಪುರ ವಿಶ್ವದಾದ್ಯಂತ ಪ್ರಸಿದ್ಧಿಯಾಯಿತು. ಮುಖ್ಯ ವಿಷಯ ನೆನಪಿರಲಿ, ಇಲ್ಲಿ ಎಂದಿಗೂ ಕಳ್ಳತನವಾಗಿಲ್ಲ ಎಂಬ ಮಾತು ಸಂಪೂರ್ಣ ನಿಖರವಾದದ್ದಲ್ಲ. ಕಳೆದ ಕೆಲವು ವರ್ಷಗಳಲ್ಲಿ ಹಲವು ಕಳ್ಳತನ ಪ್ರಕರಣಗಳು ವರದಿಯಾಗಿವೆ. ಆದರೂ ಹಳ್ಳಿಯ ವಿಶಿಷ್ಟ ಸಂಪ್ರದಾಯ ಮತ್ತು ಶನಿದೇವರ ಮೇಲಿನ ಭಕ್ತಿ ಇಂದಿಗೂ ಮುಂದುವರೆದಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ ಶನಿ ಸಿಂಗಣಾಪುರ ಜನರ ತಮ್ಮ ನಂಬಿಕೆ ಮತ್ತು ಸಂಸ್ಕೃತಿ, ಸಮುದಾಯದ ವಿಶ್ವಾಸದ ಒಂದು ಅಪರೂಪದ ಉದಾಹರಣೆ. ಈ ರೀತಿಯ ನಿಜವಾದ ಕುತೂಹಲಕಾರಿ ವಿಷಯ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಕನ್ನಡ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.